ಹುಬ್ಬಳ್ಳಿಯಿಂದ ನೀವು ಶಬರಿಮಲೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈಗ ವಿಶೇಷ ರೈಲಿನ ಸೇವೆ ಪ್ರಾರಂಭವಾಗಿದೆ. ಈ ರೈಲಿನ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ತೇವೆ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಟ್ರಾವೆಲ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೇವೆ. ಶಬರಿಮಲೆ ಇರುವುದು ಕೇರಳ ರಾಜ್ಯದ ಪತನಂತಿಟ್ಟ ಜಿಲ್ಲೆಯಲ್ಲಿರುವುದು. ಈ ವಿಶೇಷ ರೈಲು ಹೋಗುವುದು ಕೊಟ್ಟಾಯಂಗೆ. ಈ ಕೊಟ್ಟಾಯಂ ರೈಲು ನಿಲ್ದಾಣ ಶಬರಿಮಲೆಗೆ ಹತ್ತಿರ ರೈಲು ನಿಲ್ದಾಣಗಳಲ್ಲಿ ಒಂದಾಗಿದೆ. ಈ ವಿಶೇಷ ರೈಲು ಸಂಖ್ಯೆ 07371. ಈ ರೈಲಿನ ಸೇವೆ 2024 ನವೆಂಬರ್ 19ರಿಂದ 2025 ಜನವರಿ 14ರವರೆಗೆ ಪ್ರತಿ ಮಂಗಳವಾರ ಇರುತ್ತದೆ. ಒಟ್ಟು 9 ಟ್ರಿಪ್ಗಳನ್ನು ಈ ರೈಲು ಪೂರೈಸಲಿದೆ. ಈ ರೈಲು ಹುಬ್ಬಳ್ಳಿಯಿಂದ ಪ್ರತಿ ಮಂಗಳವಾರ ಮಧ್ಯಾಹ್ನ 3:15ಕ್ಕೆ ಹೊರಟು ಮರುದಿನ ಅಂದರೆ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಕೊಟ್ಟಾಯಂ ತಲುಪಲಿದೆ. ಅಲ್ಲಿಂದ ನೀವು ಕೇರಳ ಸಾರಿಗೆ ಬಸ್ ಮೂಲಕ ಪಂಪಾವನ್ನು ತಲುಪಬಹುದು. ಈ ರೈಲಿನ ಮಾರ್ಗದ ಬಗ್ಗೆ ನೋಡೋದಾದರೆ ಇದು ಹಾವೇರಿಗೆ ಸಂಜೆ 4:15, ರಾಣೆಬೆನ್ನೂರು 4:45, ಹರಿಹರಕ್ಕೆ 5:06, ದಾವಣಗೆರೆಗೆ 5:20, ಬೀರೂರಕ್ಕೆ 6:45, ಅರಸೀಕೆರೆ 7:35, ತುಮಕೂರಿಗೆ ರಾತ್ರಿ 9, ಚಿಕ್ಕಬಾಣಾವರಕ್ಕೆ 9:43 ಮತ್ತು SMVT ಬೆಂಗಳೂರಿಗೆ ರಾತ್ರಿ 11 ಹಾಗೂ ಕೃಷ್ಣರಾಜಪುರ KR ಪುರ ರಾತ್ರಿ 11:23, ಬಂಗಾರಪೇಟೆ ರಾತ್ರಿ 12:13ಕ್ಕೆ ತಲುಪುವ ಮೂಲಕ ಸೇಲಂ, ಪಲಕ್ಕಾಡ್, ತ್ರಿಶೂರ್, ಎರ್ನಾಕುಲಂ ಟೌನ್ ಮೂಲಕ ಕೊಟ್ಟಾಯಂನ ತಲುಪುತ್ತದೆ. ಈ ರೈಲಿನ ಕೋಚ್ಗಳ ಬಗ್ಗೆ ನೋಡೋದಾದರೆ ಈ ರೈಲಿನಲ್ಲಿ 2 AC 2 ಟೈರ್, 2 AC 3 ಟೈರ್, 6 ಸ್ಲೀಪರ್ ಕ್ಲಾಸ್ ಮತ್ತು 6 ಜನರಲ್ ಕೋಚ್ಗಳನ್ನು ಒಳಗೊಂಡಿರುತ್ತದೆ. ಮತ್ತು ಈ ರೈಲಿನ ಪ್ರೈಸ್ ಬಗ್ಗೆ ನೋಡೋದಾದರೆ ನೀವೇನಾದರೂ ಸ್ಲೀಪರ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡೋದಾದರೆ 685 ರೂಪಾಯಿ ಚಾರ್ಜ್ ಆಗುತ್ತೆ. ಮತ್ತು 3 ಟೈರ್ ACನಲ್ಲಿ 1790 ರೂಪಾಯಿ, 2 ಟೈರ್ ACನಲ್ಲಿ 2470 ರೂಪಾಯಿ ಆಗುತ್ತೆ. ಮತ್ತು ಈ ರೈಲು ಯಾವಾಗ ರಿಟರ್ನ್ ಇದೆ ಅನ್ನೋದನ್ನು ನಾನು ಹೇಳ್ತೀನಿ. ಈ ರೈಲು ಕೊಟ್ಟಾಯಂನಿಂದ ರಿಟರ್ನ್ ಬರುವಾಗ ರೈಲು ಸಂಖ್ಯೆ 07372 ಆಗಿ ಹುಬ್ಬಳ್ಳಿಗೆ ಬರುತ್ತದೆ. ಕೊಟ್ಟಾಯಂನಿಂದ ಪ್ರತಿ ಬುಧವಾರ 3 ಗಂಟೆಗೆ ಹೊರಟು ಮರುದಿನ ಅಂದರೆ ಗುರುವಾರ ಮಧ್ಯಾಹ್ನ 12:50ಕ್ಕೆ ಹುಬ್ಬಳ್ಳಿಗೆ ಬಂದು ತಲುಪುತ್ತದೆ. ಈ ರೈಲಿನ ಸೇವೆ ಇರುವುದು ನವೆಂಬರ್ 20, 2024ರಿಂದ 2025 ಜನವರಿ 15ರವರೆಗೆ ಮಾತ್ರ. ಈ ರೀತಿ ನೀವು ಈ ವಿಶೇಷ ರೈಲಿನಲ್ಲಿ ಪ್ರಯಾಣ ಮಾಡಿ ಶಬರಿಮಲೆ ಯಾತ್ರೆಯನ್ನು ಮುಗಿಸ್ಕೊಂಡು ಬರ್ಬೋದು. ಇದಾಗಿತ್ತು ಶಬರಿಮಲೆ ಯಾತ್ರೆಗೆ ಹೋಗುವ ವಿಶೇಷ ರೈಲಿನ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ.